ನಮಸ್ಕಾರ. ಹೊರಗೂ ಕೆಲಸಕ್ಕೆ ಹೋಗಬೇಕು, ಮನೇಲೂ ಅಡುಗೆ ಮಾಡಬೇಕು, ಎಲ್ಲ ಬೇಗ ಬೇಗ ಮುಗಿಸಿ ಹೋಗೋಣ ಅಂತ ನೋಡ್ತಾ ಇರೋರಿಗೆ ಇವತ್ತು ನಳಿನೀಸ್ ಕ್ವಿಝೀನ್ ಕಾರ್ಟಲ್ಲಿ ಒಂದು ಒಳ್ಳೆ ಅಡುಗೆ ಇದೆ. ಅದೇನು ಅಂತ ನೋಡೋಣವಾ? ಪ್ಲೇನ್ ಪಿಲಾಫ್ ಅಂತ ಹೆಸರಿಟ್ಟಿದ್ದೀನಿ. ಅದಕ್ಕೆ ಸುಲಭವಾಗಿ ಮಾಡ್ಕೋಬೋದು. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೀದಾ ಸಾದಾ ಪಲಾವ್, ಒಂದು ಚೂರು ಮಸಾಲೆ ಏನೂ ಹಾಕಿಲ್ಲ. ಅದಕ್ಕೆ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಯಾವುದಾದ್ರೂ ತೊಗೋಬೋದು, ನೀರು ಅಳತೆ ಕರೆಕ್ಟಾಗಿ ಹಾಕಬೇಕಷ್ಟೆ. ನಾನು ಬಾಸ್ಮತಿ ತೊಗೊಂಡು ತೊಳೆದು ಒಂದು ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಮಿಕ್ಸಿಲಿ ಹಾಕಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಪೇಸ್ಟ್ ಥರ ಆಗಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೋಬೋದು. ಆಮೇಲೆ ಪ್ರಕಾರ ಒಂದು ದಪ್ಪ ತಳದ ಪಾತ್ರೆ, ಪ್ರೆಷರ್ ಕುಕ್ಕರೇ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಪಾಟ್ ರೈಸ್ ಆಗಿರೋದ್ರಿಂದ ಅದರಲ್ಲಿ 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕಿ, 1 ಸ್ಪೂನು ಜೀರಿಗೆ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಹಿಂಗೆ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು, ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು, ಹಾಗಾಗಿ ಅದನ್ನು ಎಣ್ಣೆಗೆ ಹಾಕಿ ಬಾಡಿಸಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು, ಆ ಹಸಿ ವಾಸನೆ ಹೋಗೋ ತನಕ. ಅದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಬಾಸ್ಮತಿ ಆಗಿರೋದ್ರಿಂದ. ಸೋನಾ ಮಸೂರಿ ತೊಗೊಂಡ್ರೆ 3ರಷ್ಟು ಹಾಕಬೇಕಾಗತ್ತೆ. ಅದಕ್ಕೆ ಉಪ್ಪು ಹಾಕಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಆಫ್ ಮಾಡಿದ್ರೆ ರೆಡಿ. ಒಂದು ಚೂರು ಮಸಾಲೆ ಹಾಕಿಲ್ಲ, ಸಿಂಪಲ್ಲಾಗಿದೆ. ಕೆಲವೊಂದು ಸಲ ಅನಿಸುತ್ತಲ್ವ ಏನೂ ಮಸಾಲ ಬೇಡ, ಸಿಂಪಲ್ಲಾಗಿ ಲೈಟಾಗಿರೋ ಊಟ ಮಾಡೋಣ ಅಂತ. ಆ ಟೈಮಲ್ಲಿ ಮಾಡ್ಕೋಬೋದು. ಈ ಜೀರಾ ರೈಸು, ಗೀ ರೈಸು ಏನಿಲ್ಲ ಅಂದರೂ ಬರೀ ಒಂದು ಅನ್ನ ತಿಳಿಸಾರು ತಿನ್ನಬೇಕು ಅನಿಸ್ತಿರುತ್ತಲ್ಲ, ಆವಾಗೆಲ್ಲ ಮಾಡ್ಕೋಬೋದು. ಡಬ್ಬಿಗೆ ತೊಗೊಂಡೋಗ್ಬೋದು, ತಿಂಡಿಗೆ ತಿನ್ಬೋದು, ಊಟಕ್ಕೆ ತಿನ್ಬೋದು. ಎಲ್ಲರೂ ಹೊರಗೆ ಹೋಗಿದ್ದರೆ ಮನೆಗೆ ಬಂದು ತಕ್ಷಣ ಮಾಡ್ಕೋಬೋದು. ಮಾಡ್ತೀರಲ್ವ ನೀವು? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದ. ಹೋಗಿ ಬರಲಾ? ನಮಸ್ಕಾರ, ಬಾಯ್.